ಸೊಸೆ ಅದೊಂದೇ ಕಾರಣ. ನಿಮ್ಮ ಆಸೆಗೋಸ್ಕರ ಈ ಮನೆ ಹಾಳಾಗೋದ್ರೂ ಪರವಾಗಿಲ್ಲ, ಆ ಅಂಜಲಿ ಖುಷಿಯಾಗಿರ್ಬೇಕು ಅಂತ ನೀವು ಈ ರೀತಿ ಎಲ್ಲ ಮಾಡ್ತಿದ್ದೀರಾ. ಛೇ, ಈ ಮನೆ ಹಾಳಾಗೋಗ್ಲಿ ಅಂತ ನಾನು ಯಾವತ್ತೂ ಬಯಸಲ್ಲ ಅಣ್ಣ. ನೀವು ನೋಡ್ತಾ ಇರಿ, ಈ ಮನೆಗೆ ಯಾವ ಕೆಡುಕೋ ಆಗೋದಿಲ್ಲ. ಈ ಮಗು ಎಲ್ಲವನ್ನು ಬದಲಾಯಿಸುತ್ತೆ. ಹಾ, ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಪ್ಪ, ನಾನು ಚೆನ್ನಾಗಿದ್ದೀನಿ. ನೀನು ನೋಡೋಕ್ಕಾಗಿಲ್ಲ ಅವನು ತೊಂದರೆ ಹೊಂದ್ಬಿಟ್ರೆ ನನ್ಗೇನು ಆಗಿಲ್ಲಮ್ಮ. ಈಗ ನೀನು ನೋಡಿದ್ನಲ್ಲ, ಯಾಕಮ್ಮ ಸಂತೋಷ ಆಯ್ತು. ನನಗೂ ಅಷ್ಟೇ ಅಪ್ಪ, ತುಂಬಾ ಸಂತೋಷ ಆಯ್ತು. ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಬರೀ ಫೋನಲ್ಲಿ ಮಾತಾಡಿದಷ್ಟೇ. ಆದ್ರೆ ನಿನ್ನ ನೋಡ್ಬೇಕನ್ನೋ ಆಸೆ ತುಂಬಾನೇ ಇತ್ತಪ್ಪ, ತುಂಬಾನೇ ಇತ್ತು. ಅಪ್ಪ, ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ನಿನ್ನ ಆರೋಗ್ಯ ಕೆಟ್ಟೋಗಿಲ್ಲ ತಾನೆ? ಹಾಳಾದ ಕೀರ್ತಿ ನಿಮ್ಮನ್ನ ಕೂಡಿಟ್ಟು ಹಿಂಸೆ ಕೊಟ್ಲು ಅಂತ ಕಾಣುತ್ತೆ. ಖಂಡಿತ ಇಲ್ಲಮ್ಮ. ನಾನು ಕಿಡ್ನಾಪ್ ಆಗಿದ್ದೆ ಅನ್ನೋದೊಂದು ಬಿಟ್ಟು ಅವ್ರು ನನ್ನ ಒತ್ತೆ ಆಳ್ತಾರ ಯಾವತ್ತೂ ನೋಡ್ಕೊಂಡಿಲ್ಲ. ನನ್ನ ಕೂಡ ಹಾಕಿಲ್ಲ, ಕೈ ಕಾಲು ಕಟ್ಟಾಕ್ಲಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ, ಯಾವ ತೊಂದ್ರೆನೂ ಕೊಡ್ಲಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಮ್ಮ. ಅಪ್ಪ, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ಕೀರ್ತಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಳು, ತುಂಬಾ ಕೇರ್ ತಗೊಂಡ್ಲು. ನಿನಗೆ ನೆನಪಿದ್ಯಾ, ನಾನು ಕಿಡ್ನಾಪ್ ಆದಾಗ ನನ್ನ ಕೈಗೆ ಏಟಾಗಿತ್ತು, ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಲಮ್ಮ. ಅಪ್ಪ, ಮತ್ತೆ ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡುವಾಗ ನಿಮಗೆ ತೊಂದರೆ ಕೊಟ್ಟಿದ್ದು, ಯಾವುದೋ ಕತ್ಲ ರೂಮಲ್ಲಿ ಕೂಡ ಹಾಕಿಟ್ಟಿದ್ದು ಇದೆಲ್ಲ. ಅಯ್ಯೋ, ನೀನ್ ನೋಡಿ ಹೆದರ್ಕೊಳ್ಳಿ ಅಂತ ಆ ತರ ಸೆಟಪ್ ಮಾಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ನನ್ನ ಆ ತರ ಗೋಡೌನಲ್ಲಿ ಕೂಡ ಹಾಕಿರ್ಲಿಲ್ಲ. ನಾನು ಇದ್ದಿದ್ದ ಜಾಗ ಆಶ್ರಮ ಇದ್ದಾಗಿತ್ತಮ್ಮ. ಆಶ್ರಮದಲ್ಲಿದ್ದವರೆಲ್ಲ ನನ್ನ ತುಂಬಾ ಚೆನ್ನಾಗಿ ವಿಚಾರಿಸ್ಕೊತಿದ್ರು. ಊಟಕ್ಕಾಗ್ಲಿ, ತಿಂಡಿಗಾಗ್ಲಿ, ಬಟ್ಟೆಗಾಗ್ಲಿ ಯಾವ ಕೊರತೆನೂ ಇರಲಿಲ್ಲ. ಕೀರ್ತಿ ನನಗೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ಲಮ್ಮ. ಅಪ್ಪ, ನೀವ್ ಏನ್ ಹೇಳ್ತಿದ್ದೀರಾ? ಏನಮ್ಮ? ಅಪ್ಪ, ಕೀರ್ತಿ ನಿಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ಲು ಅಂತ ಅವಳ ಮೇಲೆ ನಿಮ್ಗೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಹಾಗಲ್ಲಮ್ಮ, ಕೀರ್ತಿ ತುಂಬಾ. ಅಪ್ಪ ಪ್ಲೀಸ್, ನೀವು ಅವಳನ್ನ ಮತ್ತೆ ಮತ್ತೆ ಹೋಗ್ಲಿ ಮಾತಾಡ್ಬೇಡಿ. ನನ್ನ ಮೈಯೆಲ್ಲ ಉರಿತಾ ಇದೆ. ಓ, ಅವಳು ನಿಮ್ಮನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಇಲ್ಲಿ ಕಳ್ಸಿದ್ದಾಳೆ ಅನ್ಸುತ್ತೆ. 2 ದಿನ ಅವಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವಳ ಮೇಲಿರೋ ದ್ವೇಷ ನಿಮ್ಗೆ ಮರ್ತೋಯ್ತಾ? ಅಪ್ಪ, ಅವಳು ನಮ್ ಶತ್ರು ಅನ್ನೋದು ನೆನ್ಪಿದ್ಯಾ ನಿಮ್ಗೆ? ನೆನಪಿದ್ಯಮ್ಮ, ಎಲ್ಲ ಚೆನ್ನಾಗಿ ನೆನಪಿದೆ. ಆದ್ರೆ ಮಗಳೇ, ಏನಾದ್ರೆ ಅವಳ ಹೋಗ್ಲಿ ಮಾತ್ರ ಮಾತಾಡ್ಬೇಡಿ. ಆಯ್ತು, ಅವಳು ಮಾತು ಬಿಡು. ಆ ಮುದುಕ ಸೀತಾರಾಮಯ್ಯ ಹೇಗಿದ್ದಾನೆ? ಅವನೆಲ್ಲಿದ್ದಾನೆ? ಎಲ್ಲಿ ಹೋದ? ತೀರ್ಥಯಾತ್ರೆಗೆ ಅಂತ ಉತ್ತರ ಕಾಶಿಗೆ ಹೋಗಿದ್ದಾನೆ. ಅದ್ರಲ್ಲಿ ಜಲಪ್ರಳಯ ಅಂತ ಕೇಳ್ಪಟ್ಟೆ. ಆ ಮುದುಕನಿಗೇನು ಆಗಿಲ್ವಾ? ಅಪ್ಪ, ಆ ಜಲಪ್ರಳಯದಲ್ಲಿ ಸೀತಾರಾಮಯ್ಯ ನೆಗೆದು ಬಿದ್ದು ಹೋಗ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆ ಮನುಷ್ಯ ಸಾಯ್ಬಾರ್ದು. ಅವನು ಇಲ್ಲಿಗೆ ಬಂದು ಈ ಮನೆಯವ್ರ ಮನಸ್ಸುಗಳೆಲ್ಲ ಒಡೆದು ಛಿದ್ರ ಆಗೋದನ್ನ ನೋಡಿ ಒದ್ದಾಡಿ ಸಾಯ್ಬೇಕು. ಆಯ್ತು, ಅವನು ಯಾತ್ರೆ ಮುಗಿಸ್ಕೊಂಡು ಬರ್ಲಿ. ನೀನ್ ಹೇಗಿದ್ಯಮ್ಮ? ಇಷ್ಟು ದಿನ ನಾನು ಗರ್ಭಿಣಿ ಅಂತ ಎಲ್ರನ್ನೂ ಯಾಮರ್ಸ್ಕೊಂಡು ಬಂದಿದ್ದೆ. ಆದ್ರೆ ಆ ಕಡೆ ಕೀರ್ತಿ ನಿಜವಾಗ್ಲೂ ಗರ್ಭಿಣಿ ಆಗಿದ್ಲು ಅಪ್ಪ. ಆದ್ರೆ ಇದನ್ನೆಲ್ಲ ಹೇಗ್ ನಿಭಾಯಿಸಿದೆ? ಕೀರ್ತಿಗೆ ಡೆಲಿವರಿ ಆಯ್ತಪ್ಪ. ಆ ಮಗುನ ನಾನು ನನ್ ಮಗು ಅಂತ ತಂದಿಟ್ಕೊಂಡು
ಅವಳ ಮಗು ಇದ್ದ ಜಾಗದಲ್ಲಿ ಸತ್ತು ಮಗುನ ಇಟ್ಟು ಕೀರ್ತಿ ಮಗು ಸತ್ತೋಯ್ತು ಅಂತ ಎಲ್ಲರನ್ನು ನಂಬಿಸ್ಬಿಟ್ಟಿದ್ದೀನಿ. ಆ ಕಡೆ ವಸುದನ್ ಮಗು ಇಬ್ರು ಸತ್ತೋಗ್ಬಿಟ್ಟು. ಅಲ್ಲಿಗೆ ಆ ಮನೆಯಲ್ಲಿ ಹಸಿ ಬಾಳೆ ನಾನೊಬ್ಳೆ. ಆದ್ರೆ ಮಗು ನಂದಲ್ಲ, ಕೀರ್ತಿದ್ದು. ಬಸರಾಗಿರೋದು ಅವಳು, ತಾಯಿ ಅನಿಸ್ಕೊಂಡಿರೋದು ನಾನಪ್ಪ. ಹೇಗಿದೆಪ್ಪ ನನ್ನ ಐಡಿಯಾ? ಯಾಕೋ ಮಗುನ ಬದಲಾಯಿಸಿದ್ದು ನನಗೆ ಸರಿ ಹೋಗ್ಲಿಲ್ಲ. ನನ್ನಿಂದ ದೂರ ಇದ್ದು ನೀನು ಅನುಭವಿಸಿದ್ದು, ನಾನು ನಿನ್ನ ನೋಡದೆ ಅನುಭವಿಸಿದ ಸಂಕಟ, ನೋವು, ಅದೆಷ್ಟು ಹಿಂಸೆ ಅಂತ ನಮ್ಮಿಬ್ಬರಿಗೆ ಗೊತ್ತು. ತಾಯಿ ಮಗುನ ನಾವು ಬೇರೆ ಮಾಡಿದ್ದು ಎಷ್ಟು ಸರಿ ಹೇಳಮ್ಮ. ಅಪ್ಪ ಬೇಡ ಮಗಳೇ, ನಾವು ಅನುಭವಿಸಿದ್ದೆ ಸಾಕು, ಇದೆಲ್ಲ ಬೇಡಮ್ಮ. ಪಾಪ ಕೀರ್ತಿಗೆ ಅವಳ ಮಗುನ ಕೊಟ್ಬಿಡು. ಆ ತಾಯಿ ಮಗುನ ಬೇರೆ ಮಾಡಿದ ಪಾಪ ನಮ್ಗೆ ಯಾಕೆ ಹೇಳು? ಅಪ್ಪ, ನಿಮ್ಗೆ ನಿಜವಾಗ್ಲೂ ಏನೋ ಆಗಿದೆ. ನಿಮಗ್ ನಾನ್ ಕೆಟ್ಟೋಳ ಕಾಣ್ತಿದ್ದೀನಿ, ಆ ಕೀರ್ತಿ ಒಳ್ಳೋಳ ಕಾಣ್ತಿದ್ದಾಳ. ಏನಾಗಿದೆ ಅಪ್ಪ ನಿಮ್ಗೆ? ಹಾಗಲ್ಲ ಮಗಳೇ. ಅಪ್ಪ, ನೀವ್ ಎಷ್ಟೇ ಹೇಳಿದ್ರು ಸರಿ, ನಾನ್ ಮಾತ್ರ ಮಗುನ್ ಕೊಡೋದಿಲ್ಲ. ನಾವು ಅನುಭವಿಸಿರೋ ನೋವು ಹಿಂಸೆಗಳು ಕಡಿಮೆನಾ? ನಾವು ಅನುಭವಿಸಿರೋ ನೋವುಗಿಂತ 10ರಷ್ಟು ನೋವನ್ನ ಅವಳು ಅನುಭವಿಸ್ಬೇಕು. ಅಪ್ಪ, ನೀವು ಕೈ ಇಲ್ದೆ ಒದ್ದಾಡಿ ಬದುಕ್ತಿರೋದು ನಿಮಗ್ ಮರ್ತು ಹೋಗಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ಆ ಸೀತಾರಾಮಯ್ಯ. ಅವನು 2 ಕೈ ಇದ್ದು ಇಲ್ಲದ ಹಾಗೆ ಒದ್ದಾಡ್ಬೇಕು. ಅದಪ್ಪ ನನ್ನ ಹಠ. ನೀನ್ ಎಲ್ಲಿ ಬದಲಾಗಿರ್ತೀಯೋ, ನಾನು ಇಲ್ದೆ ಇದ್ದಾಗ ಮನೆಯವರೆಲ್ಲ ಸೇರ್ಕೊಂಡು ನಿನಗ್ ಬ್ರೈನ್ ವಾಶ್ ಮಾಡಿ ಎಲ್ಲಿ ಬದಲಾಯಿಸಿರ್ತಾರೋ ಅಂತ ಹೆದರ್ಕೊಂಡಿದ್ದೆ. ಅದಕ್ಕೆ ಕೀರ್ತಿಗೆ ಸಾಫ್ಟ್ ಕಾರ್ನರ್ ಆಗಿ ಹೀಗೆ ಮಾತಾಡ್ದೆ. ಆದ್ರೆ ಮಗಳೇ, ನೀನು ಬದಲಾಗಿಲ್ಲ. ನಾನು ಸತ್ತು ಹೋದ್ರು ನನ್ನ ಹಾಗೆ ನೀನು ತೀರ್ಸ್ಕೊಂತೀಯ ಅನ್ನೋ ನಂಬಿಕೆ ನನಗಿದೆ. ಸೀತಾರಾಮಯ್ಯನ ವಂಶದಲ್ಲಿ ಈಗ ಯಾವ ವಂಶೋದ್ಧಾರ ಕಾಣ ಇಲ್ಲ. ಅಲ್ಲಿಗೆ ಅವನು ವಂಶ ಉದ್ಧಾರ ಆಗದೆ ಹಾಗೇ ನಿರ್ನಾಮ ಆಗುತ್ತೆ. ಅಲ್ಲಿಗೆ ನಮ್ಮ ಉದ್ದೇಶ ಈಡೇರದಾಗೆ ಅಲ್ವಾ ಮಗಳೇ? ಹೌದಪ್ಪ. ಶೀಲಾ, ಹೇಳಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ಕೂಡ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಬದುಕಿನ ಕೆಲವು ಸತ್ಯಗಳನ್ನ, ಮಾಡಿರೋ ಪಾಪಗಳನ್ನ ನಿಮ್ಮ ಮುಂದೆ ಹೇಳ್ಕೋಬೇಕಿತ್ತು. ಏನ್ ಮಾಡ್ಲಿ? ಹೇಗೆ ಹೇಳೋದು? ಹೇಗೆ ಶುರು ಮಾಡ್ಲಿ? ಶೀಲಾ, ಎಲ್ಲಿದ್ಯಾ? ನಿನಗೆ ಹೇಳ್ತಿರೋದು. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮೊದಲು ನಾನು ಮಾತಾಡಿ ಮುಗಿಸ್ತೀನಿ. ಸರಿ, ಹೇಳಿ. ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ಅದರಲ್ಲೂ ಈ ಕೆಲವು ದಿನಗಳಿಂದ ಈ ಮನೆಯಲ್ಲಿ ಏನೆಲ್ಲ ಅನಾಹುತ ಆಯ್ತಲ್ಲ, ಅದನ್ನು ನೋಡಿ ನಾನು ಮಾತಾಡ್ತಾ ಇದ್ದೀನಿ. ಹೇಳಿ. ಕೆಲವು ವಿಷಯನ ನಿನಗೆ ತಿಳಿಸ್ಲೇಬೇಕಾಗಿತ್ತು. ಯಾಕೆಂದ್ರೆ ಕೆಲವು ಭಾವನೆಗಳು ಬೆಳಿಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾಗಿತ್ತು. ನನಗೆ ನೀವೇನು ಹೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ನೋಡು, ಇಷ್ಟು ದಿನ ನಾನು ನನ್ನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನನ್ನ ಸಂಸಾರ, ನನ್ನ ಮನೆ ಅಂತ ಯಾವತ್ತೂ ಯೋಚನೆ ಮಾಡ್ದೋನೇ ಅಲ್ಲ. ನನಗೇನಿದ್ರು ಈ ಒಗ್ಗಟ್ಟು ಮನೆಯೇ ಸಂಸಾರ, ಬಳಗ ಅಂತ ನಂಬ್ದೋ ನಾನು. ಹಾ, ಅದು ನನಗೆ ಗೊತ್ತಿದೆ. ಈ ಮನೆಯಿಂದ ನನಗೆ ಯಾವ ಮೋಸನೂ ಆಗಿಲ್ಲ, ಯಾವ ತೊಂದರೆನೂ ಆಗಿಲ್ಲ. ನನಗೆ ಈ ಮನೆಗೆ ದ್ರೋಹ ಮಾಡೋದಕ್ಕೆ ಮನಸ್ಸಿಲ್ಲ. ನನ್ನ ಸ್ವಾರ್ಥದಿಂದ ಈಗಾಗಲೇ ಈ ಮನೆಗೆ ದ್ರೋಹ ಆಗಿದೆ.
ಅವತ್ತು ನನ್ನ ಸ್ವಾರ್ಥ, ನನ್ನ ಖುಷಿ ಅಂತ ಹೊರಗಡೆ ಹೋಗಿದ್ದಕ್ಕೆ ಈ ಮನೆಯಲ್ಲಿ ಎಂತ ಅನಾಹುತ ಆಯ್ತು ಅಂತ ನಿನಗೆ ಗೊತ್ತಲ್ಲ. ಇನ್ನು ನಂದೇ ಸಂಸಾರ, ನಂದೇ ಮನೆ, ಹೆಂಡತಿ ಮಕ್ಕಳು ಅಂತಾದರೆ ನಾನು ಇನ್ನೂ ಸ್ವಾರ್ಥಿ ಆಗ್ಬಿಡ್ತೀನಿ, ಈ ಮನೆಗೆ ದ್ರೋಹ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆ ಅನ್ಕೊಳ್ತೀರಾ? ಹಾಗೆಲ್ಲ ಏನೂ ಆಗಲ್ಲ. ಇಲ್ಲ ಶೀಲಾ, ಮನುಷ್ಯ ಸ್ವಾರ್ಥಿಯಾದಷ್ಟು ತಪ್ಪುಗಳನ್ನ ಮಾಡ್ತಾನೆ ಹೋಗ್ತಾನೆ. ನನಗೆ ತಪ್ಪು ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ನನಗೇನಿದ್ರು ಈ ಮನೆ ಜನಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು, ಅದು ಮುಖ್ಯ. ನಾನು ಸ್ವಾರ್ಥಿ ಆಗೋಕ್ಕೆ ನನ್ನ ಮನಸ್ಸಿಲ್ಲ. ನಾನು ಹೇಳಿದ್ದು ನಿನಗೆ ಅರ್ಥ ಆಗಿದೆ ಅನ್ಕೋತೀನಿ. ಅಂದ್ರೆ ದಯವಿಟ್ಟು ನನ್ನ ಮರೆತುಬಿಡು. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ನಾವಿಬ್ರು ಯಾವುದೇ ಕಾರಣಕ್ಕೂ ಒಂದಾಗೋದು ಬೇಡ. ಅಲ್ಲ, ಯಾಕೆ ಅಂತ? ಕಾರಣ ಎಲ್ಲ ಈಗ ತಾನೇ ಹೇಳಿದ್ನಲ್ಲ, ನಾವಿಬ್ರು ಒಂದಾಗೋದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನನ್ನ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ ನಾನು ನಡ್ಕೊಂಡೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದ್ರೆ ದಯವಿಟ್ಟು ಅದನ್ನ ಮನಸ್ಸಿಂದ ಕಿತ್ತಾಕ್ಬಿಡು. ಅಲ್ಲ, ದಯವಿಟ್ಟು ನಾವು ಮೊದಲಿನಾಗಿರೋ ದೂರ ಇದ್ಬಿಡೋಣ. ನೋಡಿ, ಕೆಲವು ವಿಷಯಗಳು ನಾನು ನಿಮ್ಮ ಹತ್ರ ಹೇಳ್ಬೇಕಾಗಿದೆ. ಬೇಡ, ಏನು ಹೇಳೋದು ಬೇಡ. ಅಲ್ಲ, ಮಾರುತಿ, ಮಾರುತಿ, ಶಾಸ್ತ್ರಿಗಳೇ, ಮಗುವಿನ ಭವಿಷ್ಯ ಅದಕ್ಕೆ ಏನು ಹೆಸರು ಇಡ್ಬೋದು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಈ ಚೀಟಿಲಿ ಮಗು ಹುಟ್ಟಿದ ಸಮಯ, ದಿನ, ಹುಟ್ಟಿದ ವಾರ ಎಲ್ಲ ಬರೆದಿದೆ. ಆಯ್ತಮ್ಮ, ಖಂಡಿತ ಹೇಳ್ತೀನಿ. ತುಂಬಾ ಒಳ್ಳೆ ಜಾತಕ ನಮ್ಮ ಇದು. ನಾನೇ ಒಂದು ಕ್ಷಣ ಕಳೆದೋಗ್ಬಿಟ್ಟಿದ್ದೆ. ಅದ್ಭುತವಾದ ಜಾತಕ. ಮಗು ಪುಣ್ಯನೇ ಜೊತೆನಲ್ಲೇ ತುಂಬಿಕೊಂಡು ಹುಟ್ಟುಬಿಟ್ಟಿದೆ. ಹೌದಾ? ಮಗು ಬಹಳ ಪುಣ್ಯಗಳನ್ನ, ಯೋಗಗಳನ್ನ ಪಡ್ಕೊಂಡೇ ಹುಟ್ಟಿದೆ. ತುಂಬಾ ಒಳ್ಳೆ ಗಳಿಗೆಯಲ್ಲಿ ಹುಟ್ಟಿದೆ ಅಮ್ಮ ಮಗು. ಅದ್ಭುತವಾದ ಜಾತಕ. ನಿಮ್ಮ ಮೊಮ್ಮಗುಗೆ ಗಜಕೇಸರಿ ಯೋಗ ನಡೀತಾ ಇದೆ. ಗಜಕೇಸರಿ ಯೋಗನ? ಈ ಯೋಗ ಪಡ್ಕೊಂಡು ಹುಟ್ಟಿರೋ ಮಗುವಿನ ತಂದೆ ತಾಯಿಗೆ ಉತ್ತಮವಾದ ಫಲಾಫಲಗಳು ದೊರೆಯುತ್ತೆ. ಈ ಮಗು ಹುಟ್ಟಿದ ಯೋಗದಿಂದ ನೀವಿಬ್ರು ಎಲ್ಲೋ ಹೋಗ್ಬಿಡ್ತೀರ. ಹೌದಾ? ಹೆಸರು, ಹಣ, ಕೀರ್ತಿ ಎಲ್ಲ ಸಂಪಾದನೆ ಮಾಡ್ತಾರೆ. ಯಾರೊಬ್ರು ಇವ್ರನ್ನ ಮುಟ್ಟಕ್ಕಾಗಲ್ಲ. ಶತ್ರುಗಳು ಎಲ್ಲ ನಿರ್ನಾಮ ಆಗೋಗ್ತಾರೆ. ಅಷ್ಟು ಒಳ್ಳೆ ಜಾತಕನ? ನಿಮ್ಮ ಮೊಮ್ಮಗು ಸಿರಿ ಸಂಪತ್ತು, ಸುಖ, ಸಂತೋಷನ ಕೈ ತುಂಬಾ ಹೊತ್ಕೊಂಡು ಬಂದಿದೆ ಅಮ್ಮ. ನಿಮ್ಮ ಮಗ ಮತ್ತು ಸೊಸೆಗೆ ಶತ್ರುಗಳೇ ಇರಲ್ಲ. ಅಕಸ್ಮಾತ್ ಶತ್ರುಗಳಿದ್ರು ನಾಶ ಆಗೋಗ್ತಾರೆ. ಯಾವುದೇ ತೊಂದರೆ ಇನ್ಮೇಲೆ ನಿಮ್ಗೆ ಆಗಲ್ಲ ತಾಯಿ. ಹೌದಾ? ತುಂಬಾ ಅಪರೂಪದ್ದು ಅದ್ಭುತವಾದ ಜಾತಕ ತಾಯಿ ಈ ಮಗುದು. ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡಕ್ಕೋಸ್ಕರ ಇನ್ಯಾರ ಜ್ಯೋತಿಷ್ಯ ಹತ್ರ ನೀವು ಕೇಳಿ ನೋಡಿ, ಅವರು ಇದೇ ಮಾತು ಹೇಳ್ತಾರೆ. ತುಂಬಾ ಸಂತೋಷ. ನನಗಂತೂ ಈ ಮಗುವಿನ ಜಾತಕ ನೋಡಿ ತುಂಬಾ ಸಂತೋಷ ಆಗೋಯ್ತು ತಾಯಿ. ಅದ್ಭುತವಾದ ಜಾತಕ, ತುಂಬಾ ಅದ್ಭುತವಾದ ಜಾತಕ.
ಇನ್ನೇನಾದ್ರು ಕೇಳೋದಿದ್ಯಾ ತಾಯಿ? ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತಿನ್ನೇನು ಕೇಳೋದು? ಏನು ಗಾಯತ್ರಿ, ಜ್ಯೋತಿಷ್ರು ಮಗು ಬಗ್ಗೆ ಅಷ್ಟೊಂದೆಲ್ಲ ಒಳ್ಳೇದು ಹೇಳ್ತಿದ್ದಾರೆ, ನಿನ್ಗೆ ಸಂತೋಷನ ಆಗ್ತಿಲ್ವಾ? ಆಗ್ತಿದೆ, ಸಂತೋಷ ಆಗ್ತಿದೆ. ಗಾಯತ್ರಿ, ಇಂಥ ಮಗು ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಪುಣ್ಯ ಮಾಡಿದ್ದೀವಿ. ಮಗುಗೆ ಯಾವ ಅಕ್ಷರದಿಂದ ಹೆಸರಿಡ್ಬೇಕು ಅಂತ ಹೇಳಿ. ಆಯ್ತಮ್ಮ, ಹೇಳೋಣ. ಮಗುವಿನ ರಾಶಿ ನಕ್ಷತ್ರದ ಪ್ರಕಾರ ಮಗುವಿನ ಹೆಸರು ವಾ ಅಕ್ಷರದಿಂದ ಬರುತ್ತೆ. ಆ ಅಕ್ಷರದಿಂದ ಹೆಸರಿಟ್ರೆ ತುಂಬಾ ಒಳ್ಳೇದು. ಗಾಯತ್ರಿ, ಮಗು ಹೆಸರು ಓ ಅಕ್ಷರದಿಂದ ಅಂತೆ. ಗಾಯತ್ರಿ, ಅಯ್ಯಯ್ಯೋ, ಇವ್ರು ಹೀಗೆ ಬರ್ಬೇಕಾ? ಈಗ ಶುರು ಮಾಡ್ಬಿಡ್ತಾರೆ, ನೀನ್ ಗರ್ಭಿಣಿ ಹಾಗೆ ಹೀಗೆ ಅಂತ. ಗಾಯತ್ರಿ, ಏನ್ ಕೇಶವ್? ಗಾಯತ್ರಿ, ಹೇಗನ್ನಿಸ್ತು? ಏನು? ಗಾಯತ್ರಿ, ಇಂಥ ಮಗುಗೆ ಅಪ್ಪ ಅಮ್ಮ ಅನ್ಸ್ಕೊತಾ ಇದೀವಿ ನಾವು. ಖುಷಿ ಆಗ್ತಿಲ್ವಾ ನಿನಗೆ? ಹಾ, ಆಗ್ತದೆ. ಗಾಯತ್ರಿ, ಪುರೋಹಿತರು ಹೇಳಿದ್ರಲ್ಲ, ಈ ಮಗು ಹುಟ್ಟಿದ ಗಳಿಗೆಯಿಂದ ನಮ್ಗೆಲ್ಲ ಒಳ್ಳೇದಾಗತ್ತೆ, ನಮ್ಮ ಕಷ್ಟಗಳು ದೂರ ಆಗತ್ತಂತ. ಹೌದೌದು. ಗಾಯತ್ರಿ, ನನಗಂತೂ ತುಂಬಾನೇ ಸಂತೋಷ ಆಗ್ತಿದೆ. ನಮ್ಮ ಮಗು ಈ ಮನೆಗೆ ಮಂಗಳಕಾರಕ, ಅದರಿಂದ ನಮ್ಮ ಬದುಕು ಬಂಗಾರ ಆಗತ್ತೆ. ಪುರೋಹಿತರಿಗೇನು, 4 ಕಾಸು ಹೆಚ್ಚಿಗೆ ಬಿಸಾಕಿದ ತಕ್ಷಣ ಇಲ್ಲದ ಕಂತೆಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನಾವು ನಂಬೇಕಾ? ಗಾಯತ್ರಿ, ಪುರೋಹಿತರು ಹೇಳಿದ್ರು ನಮ್ಮ ಕಣ್ಣು ಮುಂದೆ ನಿಜ ಆಯ್ತಲ್ಲ. ಏನ್ ನಿಜ ಆಗಿರೋದು? ಇಷ್ಟು ದಿನ ನಾವು ಬರೀ ಕಷ್ಟಗಳನ್ನೇ ಅನುಭವಿಸಿದ್ವಿ, ಆದರೆ ಇನ್ನು ಮುಂದೆ ಎಲ್ಲರ ಮನಸ್ಸಲ್ಲೂ ಸಂತೋಷ ತುಂಬಿಕೊಳ್ಳುತ್ತೆ. ಅದಕ್ಕೆ ಕಾರಣ ನಮ್ಮ ಮಗು. ಪುರೋಹಿತರು ಹೇಳಿದ್ರಲ್ಲ, ಕೋಟಿಗೊಬ್ಬರಲ್ಲಿ ಇಂಥ ಜಾತಕ ಇರುತ್ತಂತೆ. ಗಜಕೇಸರಿ ಯೋಗ ನಮ್ಮ ಮಗು. ಅಪ್ಪ, ಇಂಥ ಮಗುನ ಪಡ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಹೊಗಳ್ಬೇಡ. ನೀನ್ ಆ ಮಗುನ ಹೊಗಳಿದ್ರೆ ನನಗೆ ಕೀರ್ತಿನ ಹೊಗಳದಷ್ಟು ಸಿಟ್ಟು ಬರುತ್ತೆ. ಸುಮ್ಮನೆ ಇರೋ. ಈ ಹುಟ್ಟೋ ಮಗು ಸ್ವಲ್ಪ ಮುಂಚೆ ಹುಟ್ಟಬೇಕಿತ್ತು. ಯಾಕೆ? ಈ ಮಗು ಹುಟ್ಟೋದ್ರಿಂದ ನಮ್ಮ ವಸುದ ಹೊಟ್ಟೆಲಿರೋ ಮಗು ಆಗ್ಲಿ ಸಾಯ್ತಾ ಇರ್ಲಿಲ್ವೇನ? ಅಷ್ಟೇ ಅಲ್ಲ ಗಾಯತ್ರಿ, ಕೀರ್ತಿ ಮಗುನು ಬದುಕ್ತಿರ್ತೀವಿ ನಾವು. ಅದು ಬದುಕಿದ್ರೆ ಇವತ್ತೆಲ್ಲರೂ ಸಂತೋಷವಾಗಿರ್ತಿದ್ವಿ, ಖುಷಿಯಾಗಿರ್ತಿದ್ವಿ. ದೇವರ ಯಾಕೋ ತಡ ಮಾಡ್ಬಿಟ್ಟ. ದೇವರ ಆಟನೇ ಹೀಗೆ. ಹೋಗ್ಲಿ ಬಿಡು. ಆದ್ರೆ ಇಂಥ ಅಪರೂಪದ ಮಗು ನಮ್ಗೆ ಹುಟ್ಟಿದೆಯಲ್ಲ, ನಾವು ನಿಜವಾಗ್ಲೂ ಪುಣ್ಯವಂತರು ಗಾಯತ್ರಿ. ಹೊಗಳ್ಬೇಡ ಅಂತ ಹೇಳಿದ್ನಲ್ಲ, ಆಗಲ್ಲ ನನಗೆ. ಆ ಕೀರ್ತಿ ಮಗು ಅಷ್ಟೊಂದು ಅದೃಷ್ಟದ ಮಗುನ. ಈ ಮಗುನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಇದಕ್ಕೆ ಯಾವುದೇ ತರದ್ದು ತೊಂದರೆ ಆಗ್ಬಾರ್ದು. ಇದು ನಮ್ಮ ಅದೃಷ್ಟದ ಮಗು ಗಾಯತ್ರಿ. ಈ ಮಗು ನಮ್ಮ ಮನೆ ದೀಪ ಬೆಳಗುತ್ತೆ, ನಮ್ಮ ಸಂತೋಷನ ಉಳಿಸ್ಕೊಳ್ಳುತ್ತೆ ಗಾಯತ್ರಿ. ಐಸಿ, ಈ ಮಗು ಈ ಮನೆ ದೀಪ ಬೆಳಗತ್ತಾ? ಹಾಗಿದ್ರೆ ಈ ಮಗುನೇ ಇಲ್ಲ ಅನ್ನಿಸ್ಬಿಟ್ರೆ ದೀಪನೇ ಆರೋಗ್ಯ. ಗಾಯತ್ರಿ, ಇದೇನು ಯೋಚನೆ ಮಾಡ್ತಿದೀಯಾ? ಏನೂ ಇಲ್ಲ. ನೋಡು, ಇಂಥ ಮಗು ನಮ್ಮ ಮನೇಲಿ ಹುಟ್ಟಿದಕ್ಕೆ ನಾವು ಹೆಮ್ಮೆ ಪಡ್ಬೇಕು, ಖುಷಿ ಪಡ್ಬೇಕು ಗಾಯತ್ರಿ. ಒಟ್ನಲ್ಲಿ ಈ ಮಗುವಿಂದ 4 ಜನಕ್ಕೆ ಒಳ್ಳೇದಾದ್ರೂ ಸಾಕು. ನನ್ಗದೇ ಖುಷಿ. ಇನ್ನೇನ್ ಬೇಕು? ಏನ್ ಬೇಕಾ? ನನಗೆ ಅದರ ಸಾವು ಬೇಕು. ನನ್ನ ತಂದೆನ ಕೀರ್ತಿ ಒತ್ತೆ ಆಗಿಟ್ಕೊಂಡ್ಲು, ನಾನು ಕೀರ್ತಿ ಮಗುನ ಒತ್ತೆ ಆಗಿಟ್ಕೊಂಡಿದ್ದೀನಿ. ಆದ್ರೆ ಈ ಮಗು ನನ್ನ ದಾರಿಗೆ ಅಡ್ಡ ಆಗತ್ತೆ ಅನ್ನೋದಾದ್ರೆ
ನಾನು ಅದನ್ನ ಮುಗಿಸೋದೇ ಸರಿ. ಎಸ್, ಮುಗಿಸ್ತೀನಿ. सो से